ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಗಾರ್ಡನ್ ವಿಡಿಯೋ 1 ತಿಂಗಳಾಯ್ತು ಮಾಡಿ. ಆ, ನಾನು ನನ್ನ ಮಗಳ ಮನೆಗೆ ಹೋಗೋ ಮುಂಚೆಗಡೆ ಮಾಡಿದ್ದು ಕೊನೆ ವಿಡಿಯೋ ಇದು. ಆವಾಗ ಗಾರ್ಡನ್ ಅಪ್ಡೇಟ್ ಕೊಡ್ತೀನಿ. ನಮ್ಮ ಅಳಿಯ ಬಂದು ನೀರು ಹಾಕ್ತಾಯಿದ್ರು, ನಾನು ಅಲ್ಲೇ ಕೂತಿದ್ದೆ ಅಂತ ಹೇಳಿದ್ನಲ್ಲ. ಅದಾದಮೇಲೆ ಅವರು ಒಂದು ಅರ್ಧ ನೀರು ಹಾಕಿದ್ರು. ಸರಿ, ಕೆಳಗೆ ಹೋಗೋಕ್ಕಿಂತ ಮುಂಚೆ ಒಂಚೂರು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವತ್ತು ಅರಳಿರೋ ದಾಸವಾಳ ಸ್ವಲ್ಪ ಯಾವ್ಯಾವ ಗಿಡ ಹೆಂಗಿದ್ದಾವೆ ಅಂತ ತೋರಿಸ್ತೀನಿ. ಇವಾಗ 1 ತಿಂಗಳ ಮೇಲೆ ಹೆಂಗಿದೆಯೋ, ನೆಕ್ಸ್ಟು ಇದೇ ಲಾಸ್ಟ್ ವಿಡಿಯೋ. ನೆಕ್ಸ್ಟ್ ಈಗಿಂದು ಗಾರ್ಡನ್ ಯಾವ ಥರ ಆಗಿದೆಯೋ ಏನೋ ಅದನ್ನೆಲ್ಲ ಇನ್ನು ಇದರಲ್ಲಿ ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಒತ್ತಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ. ಅದರಿಂದ ಹೇಳ್ತಾಯಿದ್ದೀನಿ. ಆಮೇಲೆ ನೋಡಿದವರು ಚೆನ್ನಾಗಿದೆ, ಉಪಯೋಗ ಸ್ವಲ್ಪನಾದರೂ ಇದೆ ಅಂತ ನಿಮ್ಗೆ ಅನಿಸಿದರೆ ಹಳೆ ವಿಡಿಯೋಗಳು ನೋಡಿ. ಇದರಲ್ಲಿ ನಾನು ಜಾಸ್ತಿ ಏನೂ ಹೇಳೋಕ್ಕೋಗಿಲ್ಲ. ಹಳೆ ವಿಡಿಯೋಗಳು ನೋಡಿ, ಅದರಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿದವರು ಹಂಗೆ ಲೈಕ್ ಕೊಡಿ. ಹೊಸಬ್ರು ತುಂಬ ಜನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಹಾಗೆ ಹೊಸಬ್ರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಮಾಡ್ಕೊಳಕ್ಕಾಗುತ್ತೆ. ನೋಡಿ, ಇಲ್ಲಿ ತುಂಬ ಹತ್ತಿರದಿಂದ ತೆಗೆದಿದ್ದೀನಿ ಅವತ್ತು ವಿಡಿಯೋ. ಆಮೇಲೆ ಜಾಸ್ತಿ ಉಬ್ಬ ಏನಿರಲಿಲ್ಲ, ಸ್ವಲ್ಪ ದಾಸವಾಳ ಹರಡಿತ್ತು. ಆಮೇಲೆ ಅದು ತೋರಿಸ್ಕೊಂಡು ಆವಾಗ ಸ್ವಲ್ಪ ಒಂದು ವಾರದ ಹಿಂದೆ, ಈ ವಿಡಿಯೋ ಮಾಡೋಕ್ಕಿಂತ ಒಂದು ವಾರದ ಹಿಂದೆ ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟಿದ್ನಲ್ಲ, ಅವಾಗ ಇನ್ನೂ ದಾಸವಾಳ ಚೆನ್ನಾಗೇ ಬಿಡ್ತಾಯಿದ್ವು. ಅದಾದಮೇಲೆ ನಾನು ಅವ್ರ ಮನೆಗೆ ಹೋದಾಗ ಈ ಹೂವೆಲ್ಲ ಕಿತ್ಕೊಂಬಂದು ಅಲ್ಲೇ ಪೂಜೆಗೆ ಇಡ್ತಿದ್ವಿ, ಅವೆಲ್ಲ ಮಾಡಿಲ್ಲ. ನೋಡಿ, ಅದು ಇನ್ನೂ ಅರಳಿರಲಿಲ್ಲ. ಬೆಳಗ್ಗೆನೇ ಅಲ್ವಾ, ಒಂದೊಂದು ಸ್ವಲ್ಪ ಲೇಟಾಗಿ ಅರಳುತ್ತೆ. ಅವು ಇದ್ದವು. ಅವನ್ನ ಹಂಗೆ ನೋಡ್ಕೊಂಡು ಆ ಸೈಡ್ ನೀರು ಹಾಕ್ತಿದ್ರು ಅವರು, ನಾನು ಈ ಸೈಡ್ ಬಂದೆ. ಮಲ್ಲಿಗೆ ಗಿಡನೂ ಅಷ್ಟೇ. ಅವತ್ತು ನಾನು ಕೆಲಸ ಮಾಡ್ಕೊಂಡೇ ಈ ಮಲ್ಬರಿ ರೀಪಾಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿತ್ತು, ನೋಡಿದೆ. ಆ ಥರ ನಾನು ಹೊಸ್ದಾಗಿ ಏನೇನು ಮಾಡಿದ್ನೋ ಅವನ್ನೆಲ್ಲ ನೋಡ್ಕೊಂಡೆ. ಇದು ಕಟಿಂಗಿಂದ ಬಂದಿರೋದು ಡಬಲ್ ಪೆಟಲು. ಆಮೇಲೆ ಇದೆ ನನ್ನ ಹತ್ರ ಆ ಗಿಡ. ಆಮೇಲೆ ಇದು ಹೊಸ್ದಾಗಿ ಮೊಗ್ಗಾಗಿರೋದು ನೋಡಿದೆ. ಆಮೇಲೆ ಅದು ಹೂವು ಯಾವುದು ಏನು ಅನ್ನೋದು ನಾನು ನೋಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಎಷ್ಟಿದೆಯೋ ಅಷ್ಟೇ ನೋಡೋಕ್ಕಾಗಿದ್ದು. ಅದಾದಮೇಲೆ ಅವರೇ ತಂದು ಹೂವು ಪೂಜೆಗೆ ಇಡ್ತಿದ್ರು, ಅದು ಮಾಡ್ತಿದ್ರು, ಹೇಳ್ತಿದ್ರು ಇಷ್ಟೊಂದು ಹೂವು ಬಿಟ್ಟಿದ್ದಾವೆ ಈ ಸರಿ ಅಂತ. ಅಷ್ಟೇ ಕೇಳ್ತಾ ಇದ್ದೆ ನಾನು. ಅವತ್ತು ನೋಡಿದ್ದು ಹೂವನ್ನೇ ಲಾಸ್ಟು. ನಾನು ಮತ್ತೆ ಮೊನ್ನೆ ತಂದಾಗ ಸ್ವಲ್ಪ ನೋಡಿದೆ, ಆದರೆ ಅಷ್ಟೊತ್ತಿಗೆ ದಾಸವಾಳ ಕಮ್ಮಿ ಆಗ್ತಾ ಇದ್ದಾವೆಲ್ಲ. ಹೇಳ್ದಂಗೆ ನಾನು ನವಂಬರ್ ಡಿಸೆಂಬರಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಜನವರಿಲೂ ಅಷ್ಟಿರಲ್ಲ. ಫೆಬ್ರವರಿಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಉಡುಪಿ ಮಲ್ಲಿಗೆ ನಾನು ಪ್ರೂನ್ ಮಾಡಿದ್ದೆ, ಆವಾಗ ಹೂವು ಬಿಟ್ಟಿದೆ ಚಿಗುರಿ. ಆಮೇಲೆ ಇದು ಕಟಿಂಗಿಂದ ಬಂದಿದ್ದು ಮಲ್ಲಿಗೆ ಗಿಡ, ಬಳ್ಳಿ ಥರ ಬೆಳೆದ್ಕೊಂಡು ಹೋಗ್ತಾ ಇದೆ, ಬೇಗನೆ ಬೆಳೆದಿದೆ. ಅದನ್ನು ಸ್ವಲ್ಪ ಇವಾಗ ಮಲ್ಲಿಗೆ ಕಾಲ ಬಂದಾಗ ಎಲೆ ಎಲ್ಲ ತೆಗೆದ್ರೆ ಹೊಸ್ದಾಗಿ ಹೂವು ಜಾಸ್ತಿ ಬಿಡುತ್ತೆ. ಅದು 1-2 ಹೂವು ಬಿಟ್ಟಿತ್ತು ಸರಿ. ಕಟಿಂಗಿಂದ ಬಂದಾಗ ನಾನು ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಕಟಿಂಗಿಂದ ಬೆಳೆಸಿ ಅದನ್ನು ರೀಪಾಟ್ ಮಾಡಿ ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ನಾನು. ನೋಡೋಕ್ಕೆ ಇಷ್ಟ ಇದ್ದವ್ರು ನೋಡ್ಬೋದು. ಇವಾಗ ಹಣ್ಣಾಗಿ ಎಲೆ ಎಲ್ಲ ಹಣ್ಣಾಗಿ ಗಿಡ ಏನೋ ಹೋಗಿದೆಯೋ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ಒಣಗಿರೋ ಗಿಡಗಳೆಲ್ಲ ತೆಗ್ದಾಕಿ ಅಂತ ಹೇಳ್ತಾ ಇರ್ತೀನಿ. ನಾನು ಮೊನ್ನೆ ಹಾಕಿರೋ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಬಳ್ಳಿ ಬೀನ್ಸ್ ಇಟ್ಟಿದ್ದೆ ಅಂತ, ಅವು ಅದೇ ದಿನ ತೆಗೆದಿದ್ದಲ್ವ, ಅಷ್ಟೇ ಇದೆ. ಆಮೇಲೆ ಸೇವಂತಿಗೆನೂ ಅಷ್ಟೇ, ಈ ವರ್ಷ ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಇನ್ನೊಂದು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ಗಿಡ ಕಳಿಸಿ ಬೀಜ ಕಳಿಸಿ ಅಂತ ದಯವಿಟ್ಟು ಯಾರೂ ಕೇಳಬೇಡಿ. ಯಾಕೆಂದರೆ ಈ ವರ್ಷ ನನ್ನ ಗಾರ್ಡನ್ನಲ್ಲಿ ನನ್ನ ಗಿಡಗಳೂ ಸರಿಯಾಗಿಲ್ಲ, ನನಗೆ ಬೀಜಗಳು ಕೂಡ ಸಿಕ್ಕಿಲ್ಲ, ಹಾಕಿರೋ ಬೀಜನೂ ಜರ್ಮಿನೇಟ್ ಆಗಿಲ್ಲ. ಅದು ಅಲ್ಲದೆ ನಾನು ಗಾರ್ಡನ್ ಕೇರ್ ಮಾಡೋಕ್ಕೆ ಆಗಿಲ್ಲ. ಅದರಿಂದ ದಯವಿಟ್ಟು ಯಾರೂ ಕೇಳಬೇಡಿ. ಆಮೇಲೆ ಫೋನ್ ನಂಬರು ಅಡ್ರೆಸ್ ಕೇಳ್ತೀರಾ, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಆ ಥರ ಕೊಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಅಂತಲ್ಲ, ಯಾರಿಗೂ ಕೇಳೋಕ್ಕೆ ಹೋಗ್ಬೇಡಿ. ಹಂಗೇನೋರು ನಿಮಗೆ ನಂಬರ್ ಬೇಕು, ಏನಾರು ಹೆಲ್ಪ್ ಬೇಕು ಅಂದಾಗ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಇಂದ್ರಮ್ಮ ಅಂತ. ಅದನ್ನು ನೋಡ್ಕೊಂಡು ನೀವು ಅಲ್ಲಿ ನನಗೆ ಮೆಸೇಜ್ ಮಾಡಿದರೆ ಆಗುತ್ತೋ ಇಲ್ವೋ, ಇದಾವೋ ಇಲ್ಲ. ಒಟ್ಟು ಈ ವರ್ಷ ಅಂತೂ ಯಾರಿಗೂ ಏನೂ ಕೊಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ನೋಡಿ, ಇದೊಂದು ದೊಡ್ಡ ಪಾಟಲ್ಲಿತ್ತಲ್ಲ, ಅದು ಒಂದು ಕಟಿಂಗಿಂದ ಬೆಳೆಸಿ ಇವಾಗ ಹೂವು ಬಿಡ್ತಾಯಿದೆ. ಅದು ತುಂಬ ದೊಡ್ಡದಾಗಿ ಬಿಡುತ್ತೆ. ಅದು ಎಲ್ಲಿಂದ ತಂದಿಟ್ಟಿದ್ದೋ ನನಗೆ ನೆನಪಿಲ್ಲ. ನಮ್ಮ ತಾಯಿ ಇದ್ದಾಗ ಇಟ್ಟಿದ್ದದು. ಸುಮಾರು 20-25 ವರ್ಷ ಆಯಿತು ಅಂತೇಳಿದ್ದೀನಿ. ಅದು ಆ ಗಿಡದ ಕಟಿಂಗ್ ಇಟ್ಟಿದ್ದೆ. ತುಂಬ ಸರಿ ಕಟಿಂಗಿಂದ ಟ್ರೈ ಮಾಡಿದರೂ ಬಂದಿರಲಿಲ್ಲ. ಹೋದ ವರ್ಷ ಬಂದಿದೆ ಅದು. ಅದು ಹೂವು ಸ್ಟಾರ್ಟ್ ಆಗಿದೆ ಇವಾಗ.
ಆಮೇಲೆ ಶಂಖಪುಷ್ಪನೂ ಅಷ್ಟೇ ಎಲೆ ಎಲ್ಲ ಹುಳ ಬಂದಿತ್ತು ಅಂತ ನಾನೆಲ್ಲ ಕಟ್ ಮಾಡಿದ್ದೆ ಎಲೆಗಳೆಲ್ಲ, ಅದನ್ನು ನೋಡಿದೆ ಅವತ್ತು. ಅವು ಎಲ್ಲ ಚೆನ್ನಾಗಿ ಚಿಗುರಿ ಹೆಲ್ದಿಯಾಗಿದ್ವು. ಆಮೇಲೆ ಇದು ಒಂದು ಕಟಿಂಗಿಂದ ಬಂದಿರೋದು. ಹೂವು ಅರಳಿಲ್ಲ, ಅದು ಇನ್ನೂ ಟೈಮ್ ಆಗುತ್ತೆ. ಅದಾದಮೇಲೆ ಯಾವ ಕಲರ್ ಅಂತಲೂ ನಂಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ಹೋಗ್ಬಿಟ್ಟೆ ಅಂತ ಹೇಳಿದ್ನಲ್ಲ ನೋಡಿ, ಇದು ಶಂಖಪುಷ್ಪ ಗಿಡಗಳು. ಬೀಜ ಬೇಕು ಅಂತೇಳಿ ಬೀಜನೂ ತೆಗೆದಿಟ್ಟಿದ್ದೀನಿ ನಾನು. ಅವತ್ತು ಎಲೆಗಳೆಲ್ಲ ತೆಗೆದು ಬೀಜಗಳು ತುಂಬಾ ಆಗಿದ್ವು, ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನಿವಾಗ. ಅದರಲ್ಲಿ ಡಬಲ್ ಪೆಟಲ್ ವೈಟು, ಡಬಲ್ ಪೆಟಲ್ಲು ಬ್ಲೂ ಇದೆ, ಆಮೇಲೆ ಸಿಂಗಲ್ ಪೆಟಲ್ ಇದ್ದಾವೆ 2. ಅದೇ ಥರ 4 ಇರೋದು. ಇನ್ನೂ ಒಂದು ಲ್ಯಾವೆಂಡ್ರ್ ಕಲ್ಲರು ದೇವಗಣಗಳ ಗಿಡದಲ್ಲಿ ಇದೆ, ಅದನ್ನು ಬೀಜಕ್ಕೆ ಬಿಟ್ಟಿದ್ದೆ, ಏನಾಗಿದೆಯೋ ಗೊತ್ತಿಲ್ಲ. ಈ ಗಿಡಗಳೆಲ್ಲ ಇವಾಗ ಇದ್ದಾವೋ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟು ನಾನು ವಿಡಿಯೋಗಳು ಹಾಕಿದಾಗ ಇದು 1 ತಿಂಗಳ ಮುಂಚೆ ಇರೋ ನನ್ನ ಗಾರ್ಡನ್ನು ಅಪ್ಡೇಟು. ಈ ಥರ ಇತ್ತು ಅವಾಗ. ಇವಾಗ ಯಾವ ಥರ ಇದೆಯೋ ಗೊತ್ತಿಲ್ಲ. ಯಾಕೆಂದರೆ ಇದಕ್ಕಿಂತ ತುಂಬ ಕೆಟ್ಟದಾಗಿರ್ಬೋದು. ಯಾಕೆಂದರೆ ಪಾಟ್ಗಳು ಕ್ಲೀನ್ ಮಾಡಿಲ್ಲ, ಗಿಡಗಳು ಸೇವ್ ಮಾಡಿಲ್ಲ. ಆಮೇಲೆ ಇಲ್ಲಿ ಕವರಲ್ಲಿರೋದು ಲಾಲ್ಬಾಗಿಂದ ನಾನು ಮಹೇಶ್ ಹೋಗಿ ತಂದಿದ್ದು, ಇವತ್ತಿನವರೆಗೂ ಅದನ್ನು ರೀಪಾಟ್ ಮಾಡೋಕ್ಕಾಗಿಲ್ಲ. ಇದು ರೆಡ್ಡು ಸೇವಂತಿಗೆ, ಇದರಲ್ಲೂ ಹೂವು ಆಗಲೇ ಬಾಡಿದವು, ಅವನ್ನೆಲ್ಲ ತೆಗಿಬೇಕು, ಅವ್ರಿಗೆ ಹೇಳ್ತೀನಿ. ಇದು ಮಹೇಶ್ ತಂದು ಕೊಟ್ಟಿದ್ದು ಚೈನಾ ಕನಕಾಂಬ್ರ. ಅವು ಚೆನ್ನಾಗಿ ಬರುತ್ತೆ. ಕನಕಾಂಬ್ರದ ಗಿಡಗಳು ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ವು. ನಾನು ಬಂದುಬಿಟ್ಟೆ, ಇವಾಗ ಹೆಂಗಿದಾವೋ ಗೊತ್ತಿಲ್ಲ. ಅವಕ್ಕೆ ತುಂಬ ಮಿಲಿಬಗ್ ಅಟ್ಯಾಕ್ ಆಗ್ತಾಯಿತ್ತು ಅವಾಗ ನಾನಿದ್ದಾಗ. ಆದ್ರೂ ನಾನಿದ್ದಾಗ ಕೇರ್ ಮಾಡ್ತಿದ್ದೆ. ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. ಶಂಖಪುಷ್ಪ ಗಿಡಗಳು ಮಾತ್ರ ಎಲೆಗಳು ಮತ್ತೆ ಚೆನ್ನಾಗಿದ್ದಾವೆ. ಇವಾಗ ಯಾವ ಥರ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಶಂಖಪುಷ್ಪ ಬೇಸಿಗೆಗಾಲದಲ್ಲಿ ಹೂವು ಜಾಸ್ತಿ ಬಿಡುತ್ತೆ. ಇವಾಗ ಸ್ವಲ್ಪ ಕಾಯಿಲೆಗಳು ಜಾಸ್ತಿ, ಹೂವನೂ ಕಮ್ಮಿ. ಹೊಸ ಗಿಡ ಇದ್ದಾಗ 1-2 ಹೂವು ಬಿಡುತ್ತೆ. ಹಳೆ ಗಿಡಗಳಿಗೆ ಸ್ವಲ್ಪ ಎಲೆಗಳಿಗೆ ರೋಗ ಜಾಸ್ತಿ ಬಂದುಬಿಟ್ಟಿರುತ್ತೆ. ಅದ್ರ ಬದಲು ನೀವು ಬೀಜ ಮಾಡ್ಕೊಂಡು ಬೀಜ ಎತ್ತಿಟ್ಕೊಂಡು ಜನವರಿ ಲಾಸ್ಟ್ ವೀಕಲ್ಲಿ ಹಾಕ್ಕೊಂಡ್ರೆ ಫೆಬ್ರವರಿಗೆಲ್ಲ ಚೆನ್ನಾಗಿ ಹೂವು ಬಿಡುತ್ತೆ ಶಂಖಪುಷ್ಪ ಗಿಡ. ಬೇಸಿಗೆಗಾಲದಲ್ಲಿ ತುಂಬ ಜಾಸ್ತಿ ಹೂವು ಬಿಡುತ್ತೆ. ಶ್ರಾವಣ ಮಾಸ ಹತ್ರ ಬರ್ತಾ ಇರುತ್ತಲ್ಲ, ಆವಾಗ ಹೂವು ಜಾಸ್ತಿ ಇರುತ್ತೆ. ಇವಾಗ ಸಾಮಾನ್ಯ ಎಲ್ಲ ಗಿಡಗಳಿಗೂ ಎಲೆ ಉದುರ್ಬಿಟ್ಟು ಮತ್ತೆ ಶ್ರಾವಣ ಮಾಸ ಅಷ್ಟೊತ್ತಿಗೆ ಹೊಸ ಚಿಗುರು ಬರೋದು. ಆಮೇಲೆ ಇಲ್ಲೊಂದು ಮೆಕ್ಕೆಜೋಳ ಇದೆ, ಅದು ಒಂದೇ ಒಂದಿದೆ. ಇವಾಗ ಇದೆಯೋ ಇಲ್ವೋ ಅಥವಾ ಏನೋ ಗೊತ್ತಿಲ್ಲ. ಆ ಚಪ್ರದ ಅವರೆಕಾಯಿ ಗಿಡಗಳು ಕೂಡ ಆಲ್ಮೋಸ್ಟ್ ಎಲ್ಲ ಆಗೋಗಿರುತ್ತೆ ಕಲ್ಪಲು. ಇನ್ನು ಹೊಸ ಗಿಡ ಇರೋವು ಇನ್ನೂ ನಾನು ಅವಾಗ ಹೂವು ಬಿಡ್ತಾಯಿದ್ವು, ಅವು ಮಾತ್ರ ಇರ್ಬೋದು. ಅವಾಗ ಈ ಥರ ಹಸ್ರಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರೋ ಗಾರ್ಡನ್ ಇವಾಗ ಹೆಂಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಅದನ್ನು ನೋಡಬೇಕು ಅಂತ ನನಗೂ ಕುತೂಹಲ ಇದೆ. ಇನ್ನೇನು ಹೋಗ್ತೀನಿ ನಾನು. ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡಿದ ದಿನ, ಇದು ಅಪ್ಲೋಡ್ ಮಾಡಿದ ದಿನ ನಾನು ಮನೆಗೆ ಬಂದಿದ್ದೀನಿ. ಚೆನ್ನಾಗಿದ್ದೀನಿ ಇವಾಗ. ಆದರೆ ಜಾಸ್ತಿ ಈಗಲೇ ಕೆಲಸ ಮಾಡೋಕ್ಕೆ ಹೋಗಲ್ಲ, ನಿಧಾನವಾಗಿ ಒಂದೊಂದೇ ಮಾಡ್ತೀನಿ, ಸುಧಾರಿಸ್ಕೊಂಡು. ನಿಮ್ಮೆಲ್ಲರ ಆರೈಕೆಯಿಂದ ನಾನು ಮತ್ತೆ ಚೇತರಿಸ್ಕೊಂಡೆ. ಆಮೇಲೆ ಇಲ್ಲಿ ನೋಡಿಸ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಅವತ್ತು ವಿಡಿಯೋ ಸ್ಟಾಪ್ ಮಾಡಿದ್ದು. ಆಮೇಲೆ ಇದರಲ್ಲಿ ಪೇಂಟ್ ಹಚ್ಚಿ ಬೆಂಡೆ ಗಿಡ ಇಟ್ಟಿದ್ನಲ್ಲ, ಅವು ಕೂಡ ಎಲ್ಲ ತುಂಬ ಇದೆ. ಗಾರ್ಡನಲ್ಲಿ ಕೆಲಸ ತುಂಬ ಇದೆ, ಆದರೆ ನಿಧಾನ ಆದ್ರೂ ಮಾಡ್ತೀನಿ ನಿನಗೆ. ಯಾಕೆಂದರೆ ಫೆಬ್ರವರಿಯಿಂದ ಮತ್ತೆ ಗಿಡಗಳೆಲ್ಲ ಚೇತರಿಸ್ಕೊಳ್ತವೆ. ಅಷ್ಟರೊಳಗೆ ನಾನು ಪೂರ್ತಿ ಕೆಲಸ ಮುಗಿಸ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿದ್ದೆ. ಆ ಕ್ಲೀನ್ ಮಾಡಿರೋ ಕೂಡ ಇವಾಗ ಮತ್ತೆ ಬೆಳೆದಿರುತ್ತೆ ಕಸ ಎಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ಲ. ಈ ವರ್ಷ ಇಷ್ಟೇ ಆಯಿತು, ಈ ವರ್ಷದ ಕೊನೆ ಅಂತೂ ತುಂಬಾ ಬೇಜಾರಿನ ವಿಷಯ. ಕಬ್ಬನ್ನು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ತಿಂಗಳಾಗಿರುತ್ತೆ, ಇನ್ನೂ ಚೆನ್ನಾಗಿರ್ಬೋದು. ನೋಡಿಸ್ತೀನಿ ನೆಕ್ಸ್ಟ್ಗೆ ನನಗೂ ನೋಡೋವಾಗ ಅದನ್ನು ಪೂರ್ತಿ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ಒಂಚೂರು ದೊಡ್ಡದು ವಿಡಿಯೋ ಆದ್ರೂ ನೀವು ಏನು ಮಾಡಬೇಡಿ. ನುಗ್ಗೆಕಾಯಿ ಗಿಡನೂ ನಾನು ಕಟ್ ಮಾಡಿದ್ದೆ, ಇವಾಗ ಹೆಂಗೆ ಬೆಳೆದಿದೆಯೋ ಗೊತ್ತಿಲ್ಲ. ಯಾಕೆಂದರೆ ಅವು ಬಕೆಟಲ್ಲಿರೋದ್ರಿಂದ ವರ್ಷ ಸ್ವಲ್ಪ ನಮಗೆ ವೇಸ್ಟ್ ಹಾಕಿ ಮತ್ತೆ ಗಿಡ ರಿಪೋರ್ಟ್ ಮಾಡ್ಕೊಂಡ್ರೆ ಗಿಡ ಚೆನ್ನಾಗಿರುತ್ತೆ. ಯಾವುದೇ ಆಗಲಿ ದೊಡ್ಡ ಗಿಡಗಳಿಗೆ ಮಾತ್ರ ವರ್ಷಕ್ಕೊಂದ್ಸರಿ ರಿಪೋರ್ಟ್ ಮಾಡ್ಕೋಬೇಕು. ಯಾಕೆಂದರೆ ವರ್ಷದೊಳಗೆ ಅದ್ರಾಗ ಹಾಕಿರೋ ವೇಸ್ಟೆಲ್ಲ ಗೊಬ್ಬರ ಆಗಿ ಖಾಲಿಯಾಗಿರುತ್ತೆ. ನಾವು ಮತ್ತೆ ಹಾಕಿದ್ರೆ ಸರಿ ಹೋಗುತ್ತೆ. ದೊಡ್ಡ ಗಿಡ ಪಾಟಲ್ಲಿ ಬೆಳೆಸ್ಬೇಕಾದ್ರೆ ಇದನ್ನೊಂದು ಗಮನಿಸ್ಕೋಬೇಕು. ಆಮೇಲೆ ಕಡಗಲಿ ಗಿಡ ಪ್ರೂನ್ ಮಾಡೋಣ ಅಂತ ಅಂದ್ಕೊಂಡಿದ್ನೆಲ್ಲ, ಕೊನೆಗೆ 1 ತಿಂಗಳಾಗೋಯ್ತು, ಮಾಡೋಕ್ಕೆ ಆಗಿಲ್ಲ. ಇವಾಗ ಮಾಡ್ದಕ್ಕಿಂತ ಜನವರಿ ಲಾಸ್ಟ್ ವೀಕಲ್ಲಿ ಮಾಡಿದರೆ ಚಿಗುರೋ ಕಾಲ ಅಲ್ವಾ, ಅವ ಚೆನ್ನಾಗಿರುತ್ತೆ ಅಂದ್ಕೊಂಡೀನಿ. ಇವಾಗ ಸದ್ಯಕ್ಕೆ ಹೋದ್ರೂ ಅವು ಮಾಡಲ್ಲ. ಆಮೇಲೆ ಇದು ಮಾವಿನ ಗಿಡದಲ್ಲಿ ಹೋದ ವರ್ಷ ಹೂವು ಬಿಟ್ಟು ಉದುರೋಗಿತ್ತು. ಈ ವರ್ಷ ನೋಡಬೇಕು. ಆಗಲೇ ಮಾವಿನ ಗಿಡದಲ್ಲಿ ಅಲ್ಲಲ್ಲಿ ಹೂವು ಸ್ಟಾರ್ಟ್ ಆಗಿದ್ದಾವೆ. ನನ್ನ ಗಾರ್ಡನ್ನಲ್ಲಿರೋ ಮಾವಿನ ಗಿಡ ಯಾವ ಥರ ಇದೆಯೋ ಗೊತ್ತಿಲ್ಲ. ಆಮೇಲೆ ಪರಂಗಿ ಗಿಡ ತುಂಬ ಚಿಕ್ಕದ್ರಲ್ಲೇ, ತುಂಬ ದೊಡ್ಡ ಬ್ಯಾಗ್ ಎಲ್ಲ ಹಾಕಿದರೆ ಅವತ್ತು ಬೊಗ್ಗಾಗಿತ್ತು. ಅದೊಂದು ನೋಡಿ ಖುಷಿಯಾಯಿತು. ತುಂಬ ದಪ್ಪನೂ ಇಲ್ಲ, ಹೈಟೂ ಇಲ್ಲ ಗಿಡ, ಆದ್ರೂ ಇದಾಗಿತ್ತು. ಬಾಳೆ ಗಿಡ ರೀಪಾಟ್ ಮಾಡಿರೋವು ಇನ್ನೂ ಎಲ್ಲೂ ಹೂವು ಬಿಡೋ ಸೂಚನೆ ಇಲ್ಲ ನೋಡಿ. ಇದು ಒಂದೇ ಕಡೆ ಬೊಗ್ಗಿತ್ತು ಹೂವು ಆಗಿರೋದು. ಅಂದರೆ ಒಂದೊಂದು ಪರಂಗಿ ಗಿಡದಲ್ಲಿ
ಒಂದೇ ಇದ್ದರೆ ಹೆಣ್ಣು ಗಂಡು ಹೂವು ಒಂದೇ ಗಿಡದಲ್ಲಿದ್ದರೆ ಮಾತ್ರ ಕಾಯಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇದು ಹೊಸ ಗಿಡ. ಹೊಸ ಗಿಡದಲ್ಲಿ ಬಂಚಸ್ಸು ದೊಡ್ಡದಾಗ್ಬಿಡುತ್ತೆ. ಎಲ್ಲ ಹೂವನೂ ಅರಳುತ್ತೆ, ಕಾಯಿ ಆಗುತ್ತೆ. ಹಳೇದಾಗ್ತಾ ಆಗ್ತಾ ಅದು ಬಂಚಸ್ ಸೈಜು ಕಮ್ಮಿ ಆಗುತ್ತೆ, ಕಾಯಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಚಪ್ರದ ಅವರೆಕಾಯಿ ಆಗಲಿ, ಅವರೆಕಾಯಿ ಆಗಲಿ ಯಾವುದಾದ್ರೂ ಅಷ್ಟೇ. ಫಸ್ಟ್ ಬಿಟ್ಟಾಗ್ತೇ ಎಷ್ಟು ದೊಡ್ಡದಾಗಿರುತ್ತೋ ಬರ್ತಾ ಬರ್ತಾ ಕಮ್ಮಿಯಾಗಿ ಕಾಯಿನೂ ಕಮ್ಮಿ ಆಗುತ್ತೆ. ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೆ ಇನ್ನೊಂದು 2-3 ಸರಿ ಹಾರ್ವೆಸ್ಟ್ ಮಾಡ್ಬೋದು. ಅದಾದಮೇಲೆ ಮಾಡೋಕ್ಕಾಗಲ್ಲ. ನೆಲದಲ್ಲಾದರೆ ಆ ಥರ ಅಲ್ಲ. ಅದ್ರ ಕಾಲ ಇರೋವರೆಗೂ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು. ಯಾವುದೇ ಆಗಲಿ, ನೆಲದಲ್ಲೇ ಆಗಲಿ ಅಥವಾ ಪಾಟಲ್ಲೇ ಆಗಲಿ, ಫಸ್ಟ್ ಬಿಟ್ಟಂಗೆ ಸೆಕೆಂಡು ಥರ್ಡು ಬಿಡಲ್ಲ. ಇಷ್ಟು ಮಾತ್ರ ನಿಜ. ಇಲ್ಲಿ ಚೇಪೆಕಾಯಿ ಗಿಡಗಳು ತುಂಬ ಚೆನ್ನಾಗಿದ್ದವು. ಆಮೇಲೆ ಇದು ಒಂದೇ ಕಾಯಿ ಬಿಟ್ಟಿದ್ದು. ಈ ಸರಿ ಜಾಸ್ತಿನೇ ಕಾಯಿ ಕಚ್ಚಿತ್ತು. ಆಮೇಲೆ ಬಾರ್ಬರಸ್ ಚೆರ್ರಿನೂ ಹೂವು ಆಗ್ತಾಯಿತ್ತು. ಸುಮ್ಮನೆ ಹಂಗೆ ಜಾಸ್ತಿ ಸ್ಲೋ ಮಾಡ್ಕೊಳ್ಳಿಲ್ಲ ನಾನು. ಬೇಗ ಬೇಗ ಒಂದು ಸುತ್ತು ಗಾರ್ಡನ್ ನೋಡ್ಕೊಂಡು ಅವತ್ತು ಇದು ಮಾಡಿದ್ದು. ಅದನ್ನೇ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೆಂಗಿದೆ ಇವಾಗೇನೋ ಗಾರ್ಡನ್ ಹಸ್ರಾಗಿದೆ, ನೀರು ಹಾಕ್ತಾಯಿದ್ದಾರೆ, ಚೆನ್ನಾಗೇ ಇರ್ಬೋದು. ಅಂದರೆ ಏನಂದರೆ ಪಾಟ್ಗಳು ಕ್ಲೀನ್ ಇಲ್ಲದೆ, ಇಷ್ಟು ವರ್ಷಕ್ಕೆ ನನಗೆ ಪಾಟ್ಗಳು ಕ್ಲೀನ್ ಇಲ್ಲದೆ ನನ್ನ ಗಾರ್ಡನಲ್ಲಿ ಗಿಡಗಳು ಸರಿಯಾಗಿ ಬೆಳೀದೇ ಇರೋದು ಇದೇ ವರ್ಷ ಅಂತ ಅಂದ್ಕೊಳ್ತೀನಿ. ಸುಮಾರು 4 ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡಿ. ಅಷ್ಟು ವರ್ಷದಲ್ಲೇ ಇಷ್ಟು ದಿನ ನಾನು ಗಾರ್ಡನ್ಗೆ ಹೋಗದೇ ಇರೋದು ಇದೇ ಫಸ್ಟು. ನೆಕ್ಸ್ಟ್ ಇಯರು ಮತ್ತೆ ನನ್ನ ಗಾರ್ಡನ್ನು ಮತ್ತೆ ಸ್ಟ್ಯಾಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನು ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಹೊಸವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋರು ಒಂದು ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಕೌಂಟ್ ಆಗೋಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಅದರಿಂದ ಕೇಳ್ಕೊತಾ ಇದ್ದೀನಿ, ಒಂದು ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇಷ್ಟ ಇದ್ದರೆ ನೋಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಮಾವಿನ ಗಿಡ ನೋಡಿ ಚೆನ್ನಾಗಿ ಅರಳಿದೆ. ಇದು ಬೀಜದಿಂದ ಬಂದಿರೋದು. ಫಸ್ಟು ಹೂವು ಬಿಡ್ತು, ಉದುರೋಯ್ತು ಹೋದ ವರ್ಷ. ಈ ವರ್ಷ ನೋಡ್ಕೋಬೇಕು. ಅಂದರೆ ಮಾವಿನ ಗಿಡ ನಮ್ಮ ಗಾರ್ಡನಲ್ಲಿ ಸ್ವಲ್ಪ ನಿಧಾನನೇ ಹೂವು ಬಿಡೋದು. ಬೇರೆ ಕಡೆ ಎಲ್ಲ ನಾನು ನೋಡಿದಾಗ ಹೂವು ಸ್ಟಾರ್ಟ್ ಆಗಿದ್ದಾವೆ. ಇವಾಗ ಹೆಂಗಿದಾವೋ ಗೊತ್ತಿಲ್ಲ. ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ. ಹೇಳಿದ್ದೀನಲ್ಲ, ಕೇಳಿದ್ರೆ ನನಗೂ ನೋಡಬೇಕು ಅನಿಸುತ್ತೆ ಅಂತಲೇ ಏನೂ ಕೇಳೋಕ್ಕೆ ಹೋಗಿಲ್ಲ. ಹೆಂಗಿದೆ, ಯಾವ ಗಿಡ ಹೆಂಗಿದೆ, ಯಾವುದೂ ಕೇಳೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅಷ್ಟು ಮನಸ್ಸು ಬಿಗಿಡ್ಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ. ಪೂರ್ತಿ ಹುಷಾರಾಗೆ ಮೇಲೆ ಹೋಗ್ಬೇಕು ಅಂತ. ಇಲ್ಲಿ ನಮ್ಮ ಅಳಿಯ ನೋಡಿ ಇನ್ನೂ ಅರ್ಧ ನೀರು ಹಾಕ್ತಾಯಿದ್ರು. ಅವ್ರು ಹಾಕ್ತಿದ್ದಂಗೆ ನಾನು ಕೆಳಗಿಳಿದು ಹೋದೆ ವಿಡಿಯೋ ಮಾಡ್ಕೊಂಡು. ಅದಾದಮೇಲೆ ಸುಮಾರು 1 ತಿಂಗಳ ಮೇಲೆ ನಾನು ವಾಯ್ಸ್ ಕೊಟ್ಕೊಂಡು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.